ಹಲೋ ಫ್ರೆಂಡ್ಸ್, ಸಂಡೇ ಬ್ಲಾಗ್ ಇದಾಗಿರುತ್ತೆ. ನಾನು 4:15 ಗೆದ್ಬಿಟ್ಟು ಸ್ವಲ್ಪ ಚಳಿ ಇರೋದ್ರಿಂದ ಬೆಂಕಿ ಕಸ್ತೆ, ಯಾಕಂದರೆ ಹೆಂಗೋ ನೀರು ಬೇಕಾಗತ್ತಾರೆ, ಯೂಸ್ ಆಗುತ್ತೆ ಅಂದ್ಬಿಟ್ಟು ಅಂಡೆ ಒಲೆ ನೀರಾಗಿ ಕಾಯಿಸ್ತಾ ಇದ್ದೆ. ಯಾಕಂದರೆ ಮಕ್ಕಳು ಬೆಳಿಗ್ಗೆ ಕೋಲ್ಡ್ ಇರುತ್ತೆ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ನಾನು ಸರ್ಕಲ್ಗೆ ಬಂದ್ಬಿಟ್ಟು ಅಲ್ಲೂ ಬೆಂಕಿ ಹಾಕ್ತೀವಿ. 4:45ಗೆ ಚಳಿ ತಡೆಯೋಕ್ಕಾಗಲಿಲ್ಲ. ಆದ್ರೂ ಟೀ ಕುಡಿದ್ಬಿಟ್ಟು ಒಂದು ಬೆಂಕಿ ಕಾಯ್ತಿದ್ರೆ ಅದರ ಮಜಾನೇ ಬೇರೆ. ನೀವೆಲ್ಲ ಬೆಂಕಿ ಕಾಯ್ದಿರ ಅಂದ್ಕೊಳ್ತೀನಿ. ಈ ಥರ ಮೆಮೊರಿ ಸಿಕ್ಬೇಕು ಅಂದರೆ ಭಾಳ ಕಷ್ಟ. ಯಾಕಂದರೆ ಈ ಚಳಿಗಾಲನೇ ಕಾಯಬೇಕು ಇದಕ್ಕೆಲ್ಲ. ಸರಿ ಅಂದ್ಬಿಟ್ಟು ಮನೆ ಹತ್ರ ಬಂದೆ. ನಾವು ಫ್ರೆಶ್ ಅಪ್ ಆಗಿ ಒಳ್ಳೆ ಪಪ್ಪಾಯಿ ಇತ್ತು, ಅದನ್ನು ಕಟ್ ಮಾಡ್ತಾ ಇದ್ದೆ. ಅದನ್ನು ಒಂದು ಪೀಸ್ 2 ಪೀಸ್ ತಿನ್ನು ಅಂದ್ಬಿಟ್ಟು ಶಿಷ್ಯ ನೋಡಿದ್ರೆ ಅಲ್ಲಿ ಗಣೇಶನ ಎತ್ಕೊಂಡು ಏನು ಡ್ಯಾನ್ಸ್ ಕುಡ್ತಾ ಆಗ್ತಾವನೆ. ಏನೋ ಮಚ್ಚ ನಿನಗೆ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿ ಮನೆಯಲ್ಲಿ ಪಲಾವ್ ಮಾಡಿದರು, ಹಾಗೆ ಮೊಟ್ಟೆ ಫ್ರೈ ಮಾಡಿದರು. ಸರಿ ಬಿಸಿ ಇತ್ತು. ಮನೇಲಿ ತಿಂದ್ಬಿಡಿ ಅಂತ ಹೇಳಿದ್ರು. ಇವತ್ತು ಕೆಲಸಕ್ಕೂ ಹೆಂಗೂ ಹೋಗಲ್ವಲ್ಲ, ಭಾನುವಾರ ರಜಾ ಅಲ್ವಾ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು 8:30ಗೆ ನಾನು ತಗೊಂಡೆ. ಯಾವತ್ತು ಡೈಲಿ 10 ಗಂಟೆ ತಿಂತಿದ್ದೆ, ಇವತ್ತು 8:30ಗೆ ತಿಂದೆ. ಬಿಸಿಯಾಗಿತ್ತು, ಸೂಪರಾಗಿತ್ತು. ಸೊ ಇವತ್ತು ಕಾಗಾಪುರದಲ್ಲಿ ಒಂದು ನೆರವಿ ಇತ್ತು. ಸೊ ಅಲ್ಲಿಗೆ ಹೋದೆ. ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ನಮ್ಮ ಬಜರಂಗಿ ಬಲಿ ಹೋಗಿ ನಮ್ಮ ದೇವ್ರ ಹತ್ರ ಹೋಗಿ ನಾನು ಒಂದು ದಯ್ಯ ಹೊಡೆದ್ಬಿಟ್ಟು ಬೇಡ್ಕಂದೆ. ತಂದೆ ಶಕ್ತಿ ಕೊಡು ತಂದೆ, ನಿನ್ನ ಧೈರ್ಯ ನನಗೆ ಬೇಕು ತಂದೆ. ನಾನು ನೋಡಿಯ ನಾನು ಕಾಪಾಡ್ತಿರೋದೆ ಹನುಮಂತರಾಯ. ಸೊ ನಾನು ಅವ್ರ ಹತ್ರ ಎಲ್ಲನೂ ನನ್ನ ಕಷ್ಟ ಏನೋ ಕೇಳ್ಕೊಂಡೆ. ಆದ್ರೂ ಏನೇನೋ ಬೇಡದೆ. ನಮ್ಮ ಶಿಷ್ಯ ನಂದು ಸರಿ ಬಪ್ಪ ನೀನು ಅಂದ್ಬಿಟ್ಟು ಅವನದು ಒಂದು ವೀಡಿಯೋ ಮಾಡಿದೆ. ಸರಿ ಅಂದ್ಬಿಟ್ಟು ಹಾಗೆ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋದೆ. ಅಲ್ಲೂ ಶಿಷ್ಯ ನಿಲ್ಲಿಸ್ಬಿಟ್ಟು ವೀಡಿಯೋ ಮಾಡಿದೆ. ನೋಡಿ, ಆ ವೆಂಕಟೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ ನಿಂದನೇ. ಸರಿ ದೇವಸ್ಥಾನಕ್ಕೆ ಒಂದ್ಸಲ ವಿಸಿಟ್ ಕೊಡಿ. ಸರಿ ಎಲ್ಲ ಬಂದಿದ್ದರು, ಸುಮಾರು ಜನ ಬಂದಿದ್ರು. ಬಟ್ ಇನ್ನೂ ಬರಬೇಕಿತ್ತು, ಹೆಣ್ಣು ಮನೆಯವರಲ್ಲ. ಸರಿ ನಾವೆಲ್ಲ ಕುಂತ್ಕೊಂಡು ಹಂಗೆ ಹರಟೆ ಹೊಡಿತಾ ಇದ್ಮೋ. ಶಿಷ್ಯ ನೋಡಿದ್ರೆ, ಶಿಷ್ಯ ಬಾರ ಇಲ್ಲಿ ಅಂದ್ರೆ ಆಯ್ ಮಾಡು ಅಂದರೆ ಹಿಂಗಂತ ಅವನೇ ಏನು ಅವನ ಎಕ್ಸ್ಪ್ರೆಷನ್ ನೋಡ್ರಿ. ಸೊ ನಮ್ಮ ಮನೆಯವರೆಲ್ಲ ಕುಂತಿದ್ರು. ಹಾಗೆ ನನ್ನ ತಂಗಿ, ನಮ್ಮ ಶಿಷ್ಯನ ಆ್ಯಕ್ಟಿಂಗ್ ನೋಡೋಕ್ಕೆ ಅವ್ನು ಚಂದ ರೀ. ಇಂಥ ಖುಷಿ ಆಗ್ಬಿಡುತ್ತೆ ಅವ್ನಿಗೆ ಎಲ್ಲರೂ ಹೊರಗಡೆ ಕರ್ಕೊಂಡು ಹೋದರೆ. ಸರಿ ಅಂದ್ಬಿಟ್ಟು ಎಲ್ಲ ಒಳಗಡೆ ಊಟಕ್ಕೆ ಹೋಗ್ತಾಯಿದ್ರು. ನಟರಪ್ಪ ನಿಧಾನಕ್ಕೆ ಯಾಕೆ ಕೊಡ್ತೀರ, ಅಲ್ಲೇ ಇರ್ತೇವೆ ಸೀಟು, ಎಲ್ಲೂ ಹೋಗಲ್ಲ ಅಂತ ನಾವು ಹೋಗ್ತಾ ಹೋದ್ವಿ. ಸೊ ನಮಗೂ ಸೀಟ್ ಸಿಕ್ತು. ಸರಿ ಕುಂತ್ಕೊಂಡು ಆರಾಮಾಗಿ ಸಪ್ಲೈ ಮಾಡಿದ್ರು. ಸೊ ಬಿಸಿ ಮುದ್ದೆ ಪ್ರತಿಯೊಂದು ಚೆನ್ನಾಗಿ ಮಾಡಿದರು. ಊಟ ತಿಂಡಿ ಎಲ್ಲ ಚೆನ್ನಾಗೇ ಇತ್ತು. ಸೊ ಭಾನುವಾರದ ಬಾಡೂಟ ಅಂತೂ ಎಕ್ಸಲೆಂಟ್ ಆಗಿತ್ತು. ಸೊ ಅದನ್ನು ಮುಗಿಸ್ಕೊಂಡು ಮನೆ ಹತ್ರ ಬಂದ್ವಿ. ಮನೆ ಹತ್ರ ಬಂದ್ಬಿಟ್ಟು 1 ಅವರ್ ಮಲಗಿದ್ದೆ. ಶಿಷ್ಯ ನೋಡ್ರೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಕೊಡ್ತಾನೆ. ಸೊ ಅಲ್ಲಿ ನನಗಂತೂ ಖುಷಿ ಆಗೋಯ್ತು. ಅವನು ತಿಂಗಳ ಪೂರ್ತಿ ಮನೆ ಕಟ್ತೀನಿ, ಇವನು ಒಂದಿನದಲ್ಲೇ ಮನೆ ಕಟ್ಬಿಟ್ಟು ಖುಷಿ ಪಡ್ತಾನೆ.